ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಮುಂಜಾನೆ ಒಂದು ಶುಭಾಶಯಗಳನ್ನು ತಿಳಿಸುತ್ತಾ ದ್ವಿತೀಯ ವರ್ಷದ ರಾಜ್ಯಶಾಸ್ತ್ರದ ಆನ್ಲೈನ್ ತರಗತಿಗಳಿಗೆ ಸ್ವಾಗತ ಸುಸ್ವಾಗತ. ಕಳೆದ ಒಂದು ಅವಧಿಯಲ್ಲಿ ನಾವು ಘಟಕ 2 ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ ಯೂನಿಟ್ ನಂಬರ್ 2 ಎಲೆಕ್ಷನ್ಸ್ ಆ್ಯಂಡ್ ಪಾರ್ಟಿ ಸಿಸ್ಟಮ್ ಇನ್ ಇಂಡಿಯಾ ಎಂಬ ಘಟಕವನ್ನು ಅಭ್ಯಾಸ ಮಾಡ್ತಾ ಇದ್ವಿ. ಈ ಒಂದು ಘಟಕದಲ್ಲಿ ಬರ್ತಕ್ಕಂತಹ ಭಾರತದಲ್ಲಿ ರಾಜಕೀಯ ಪದ್ಧತಿ ಅಂದ್ರೆ ರಾಜಕೀಯ ಪಕ್ಷಗಳ ಒಂದು ಪದ್ಧತಿಯ ಒಂದು ಅರ್ಥ ಹಾಗೂ ಸ್ವರೂಪದ ಬಗ್ಗೆ ಮಾಡಿದ್ವಿ. ಕಳೆದ ಅವಧಿಯಲ್ಲಿ ಚರ್ಚಿಸಿದೆವು. ಆ ಸ್ವರೂಪದಲ್ಲಿ ಬರ್ತಕ್ಕಂಥ 12 ವಿಷಯಗಳನ್ನು 12 ಲಕ್ಷಣಗಳನ್ನು ಅಭ್ಯಾಸ ಮಾಡಿದ್ವಿ. ನಂತರ ಈ ಒಂದು ಅವಧಿಯಲ್ಲಿ ನಾವು ರಾಜಕೀಯ ಪಕ್ಷಗಳ ಒಂದು ಕಾರ್ಯಗಳು ಅಂದ್ರೆ ಅವು ಯಾವ್ಯಾವ ರೀತಿ ತಮ್ಮ ಕಾರ್ಯವನ್ನು ನಿರ್ವಹಿಸ್ತವೆ ಅನ್ನೋದನ್ನ ಈ ಒಂದು ಅವಧಿಯಲ್ಲಿ ನಾವೇನು ಮಾಡೋಣ, ಸಮಗ್ರವಾಗಿ ಚರ್ಚಿಸ್ತಾನ. ಅಂತ ಕಾರ್ಯಗಳಲ್ಲಿ ಬರ್ತಕ್ಕಂಥದ್ದು ಯಾವುದು? ಚುನಾವಣಾ ಪ್ರಣಾಳಿಕೆಗಳನ್ನು ಸಿದ್ಧಪಡಿಸುವುದಾಯಿತು, ಅಭ್ಯರ್ಥಿಗಳ ಆಯ್ಕೆ, ರಾಜಕೀಯ ಶಿಕ್ಷಣ ಮತ್ತು ಅರಿವು, ಚುನಾವಣೆಯಲ್ಲಿ ಸ್ಪರ್ಧಿಸುವುದು, ಸರ್ಕಾರದ ರಚನೆ ಮತ್ತು ನಿರ್ವಹಣೆ, ನಂತರ ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಣೆ, ಸಾರ್ವಜನಿಕ ಅಭಿಪ್ರಾಯವನ್ನು ರೂಪಿಸುವುದು, ಸರ್ಕಾರ ಮತ್ತು ಜನರ ನಡುವೆ ಸೇತುವೆ, ಸಾರ್ವಜನಿಕ ಹಿತಾಸಕ್ತಿಗಳನ್ನು ರಕ್ಷಣೆ ಮಾಡುವುದು, ರಾಷ್ಟ್ರೀಯ ಹಿತಾಸಕ್ತಿ ರಕ್ಷಣೆ ಅಂತ ಕರಿತೀವಿ ನಾವು. ಒಟ್ಟು 10 ಅಂಶಗಳು ಬರ್ತಾವು. ಈ 10 ಅಂಶಗಳನ್ನು ನಾವು ಒಂದೊಂದಾಗಿ ಅಭ್ಯಾಸ ಮಾಡ್ತಾ ಹೋಗೋಣ, ಅವುಗಳ ಒಂದು ವಿವರಣೆಯನ್ನು ತಿಳಿಯುತ್ತಾ ಹೋಗೋಣ. ಹಾಗಾದ್ರೆ ನಾವು ನಾಳೆ ನಿಮ್ಗೆ 5 ಅಂಕದ ಪ್ರಶ್ನೆ ಮತ್ತು 10 ಅಂಕದ ಪ್ರಶ್ನೆ ಕೇಳ್ತಾನ. ರಾಜಕೀಯ ಪಕ್ಷಗಳ ಒಂದು ಕಾರ್ಯಗಳನ್ನು ಬರೆಯಿರಿ ಅಥವಾ ವಿವರಿಸಿ ಅಂತ ಕೇಳಿದ್ರ 10 ಅಂಕಕ್ಕೆ, ಹಾಗೂ ರಾಜಕೀಯ ಪಕ್ಷದ ಒಂದು ಕಾರ್ಯಗಳನ್ನು ಬರೆಯಿರಿ ಅಂದ್ರ ಅದು 5 ಅಂಕಕ್ಕೆ, ಅದನ್ನ ವಿವರಿಸಿರಿ ಅಂದ್ರ 10 ಅಂಕ ಅಂತ ತಿಳ್ಕೋಬೇಕು. ಅದನ್ನಾಗ ಕಾರ್ಯಗಳ ಬಗ್ಗೆ ಬರೆಯಿರಿ ಅಂದ್ರ 5 ಅಂಕದ ಪ್ರಶ್ನೆಗಳು ಇರ್ತಾವು. ಈ 2 ಪ್ರಶ್ನೆಗಳು ಏನಾಗ್ತಾವೆ, ಭಾಳ ಇಂಪಾರ್ಟೆಂಟ್ ಆಗ್ತಾವೆ. ಅದಕ್ಕಾಗಿ ನೀವು ಕಾರ್ಯಗಳು ಮತ್ತು ಅವುಗಳ ವಿವರಣೆಯನ್ನು ಕೂಡ ಬರೀಬೇಕಾಗುತ್ತಾ. ಸರಿ ಏನು ಮಾಡಿದೆ, ಸ್ವರೂಪಗಳ ಬಗ್ಗೆ ಕೇಳಿದ್ದ, ರಾಜಕೀಯ ಪಕ್ಷಗಳ ಒಂದು ಸ್ವರೂಪಗಳ ಬಗ್ಗೆ ಬರೆಯಿರಿ ಅಂತಂದು. ಈಗ ನಾವು ಒಂದೊಂದಾಗಿ ಅಭ್ಯಾಸ ಮಾಡ್ತಾ ಹೋಗೋಣ. ಇವುಗಳ ಒಂದು ವಿವರಣೆ ಯಾವ ರೀತಿ ಐತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಈಗ ರಾಜಕೀಯ ಪಕ್ಷಗಳ ಒಂದು ಕಾರ್ಯಗಳು ಅಂತ ಕರಿತೀವಿ ನಾವು. ಯಾವುದೋ ರಾಜಕೀಯ ಪಕ್ಷಗಳ ಕಾರ್ಯಗಳಲ್ಲಿ ಬರ್ತಕ್ಕಂಥದ್ದು ಚುನಾವಣಾ ಪ್ರಣಾಳಿಕೆಯನ್ನ ಸಿದ್ಧಪಡಿಸುವುದು. ಅಂದ್ರೆ ಏನಿದು? ಚುನಾವಣಾ ಪ್ರಣಾಳಿಕೆ ಅಂತ ಕರಿತೀವಿ ನಾವು. ಹಾಗಾದ್ರೆ ಅಂದ್ರೇನು? ರಾಜಕೀಯ ಪಕ್ಷಗಳು ಏನಾಗ್ತಪ್ಪ ಅಂದ್ರ ಪ್ರಪ್ರಥಮವಾಗಿ ಮಾಡ್ತಕ್ಕಂಥ ಕಾರ್ಯಗಳು ಅಂದ್ರ ಪಕ್ಷದ ಒಂದು ಕಾರ್ಯಗಳು ಏನಾಗ್ತಪ್ಪ ಅಂದ್ರ ಪ್ರಜೆಗಳ ಒಂದು ಅಂದ್ರ ಚುನಾವಣೆಯಲ್ಲಿ ನಾವು ಪ್ರಾರಂಭವಾಗಿ ಅನೇಕ ರೀತಿಯಾಗಿರ್ತಕ್ಕಂಥ ಪ್ರಜೆಗಳನ್ನ ಆಕರ್ಷಣೆ ಮಾಡುವ ಸಲುವಾಗಿ ಏನ್ ಮಾಡೋದು, ಪ್ರಜೆಗಳ ಒಂದು ಆಕರ್ಷಣೆ ಮಾಡುವ ಸಲುವಾಗಿ ಆಕರ್ಷಿಸ್ತಕ್ಕಂಥ ಒಂದು ಅವಕಾಶಕ್ಕಾಗಿ ಚುನಾವಣೆಗಳಲ್ಲಿ ನಾವು ಪ್ರಣಾಳಿಕೆಗಳನ್ನು ನಾವು ಸಿದ್ಧಪಡಿಸ್ಕೊಳ್ತೀವಿ. ಸಿದ್ಧಪಡಿಸ್ಕೊಂಡು ಆ ಜನರಿಗೆ ತಮ್ಮ ರಾಜಕೀಯ ಪಕ್ಷಗಳು ಏನಾಗ್ತಾವು, ತಮ್ಮ ಜನರಿಗೆ ಈಡೇರಿಸ್ತಕ್ಕಂಥ ಒಂದು ಬೇಡಿಕೆಗಳನ್ನು, ನಮ್ಮ ಸರ್ಕಾರ ಅಥವಾ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ನಿಮ್ಗೆ ನಮ್ಮ ಪ್ರಣಾಳಿಕೆಯಲ್ಲಿರ್ತಕ್ಕಂಥ ಬೇಡಿಕೆಗಳನ್ನು ನಿಮ್ಗೆ ಈಡೇರಿಸ್ತೀವಿ, ನಿಮ್ಮ ಬೇಡಿಕೆಗಳನ್ನು ನಾವು ಕುಂದುಕೊರತೆಗಳನ್ನು ಕೇಳ್ತೀವಿ ಎಂದು ಪ್ರಣಾಳಿಕೆಗಳನ್ನು ರಚನೆ ಮಾಡಿಕೊಂಡು ಚುನಾವಣೆಯಲ್ಲಿ ಸ್ಪರ್ಧಿಸ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಪಕ್ಷದ ಒಂದು ಹಿತ ಸಾಧನೆ ಧ್ಯೇಯ ಉದ್ದೇಶಗಳನ್ನು ಇಟ್ಕೊಂಡು ಪ್ರಣಾಳಿಕೆಗಳನ್ನು ಸಲ್ಲಿಸ್ತೀವಿ. ಇಷ್ಟೇ ತಿಳ್ಕೊಬೇಕು ನೀವು. ಪ್ರಣಾಳಿಕೆ ಅಂದ್ರೇನು? ಈಗ ಉದಾಹರಣೆಗೆ ಪ್ರಣಾಳಿಕೆ ಅಂದ್ರ ಜನರ ಆಶೋತ್ತರಗಳನ್ನು ಈಡೇರಿಸ್ತಕ್ಕಂಥ ಒಂದು ಪಟ್ಟಿ ಅಂತ ಕರಿತೀವಿ ನಾವು, ಹೌದಾ? ಅದಕ್ಕ ಪ್ರಣಾಳಿಕೆ ಅಂತೀವಿ. ಅಲ್ಲಿ ಪಕ್ಷದ ಒಂದು ಸಿದ್ಧಾಂತಗಳನ್ನು ಕೂಡ ಒಳಗೊಂಡಿರ್ತಾ, ಆ ಪಕ್ಷ ಜನರಿಗೆ ಇಷ್ಟೇ ಅವರ ಒಂದು ಸಹಾಯ ಮಾಡಬೇಕನ್ನೋದನ್ನ ಒಳಗೊಂಡಿರ್ತಕ್ಕಂಥದ್ದು ಯಾವುದು? ಪ್ರಣಾಳಿಕೆ ಅಂತ ಕರಿತೀವಿ. ಇದೇನಾಗುತ್ತಾ, ರಾಜಕೀಯ ಪಕ್ಷದಲ್ಲಿ ಬರ್ತಕ್ಕಂಥ ಒಂದು ಪ್ರಾಥಮಿಕವಾಗಿರ್ತಕ್ಕಂಥ ಒಂದು ಕಾರ್ಯವಾಗಿದೆ. ಎರಡನೇದಾಗಿ ಬರ್ತಕ್ಕಂಥದ್ದು ರಾಜಕೀಯ ಪಕ್ಷಗಳ ಒಂದು ಕಾರ್ಯಗಳಲ್ಲಿ ಅಭ್ಯರ್ಥಿಗಳ ಆಯ್ಕೆ ಅಂತ ಕರಿತೀವಿ ನಾವು. ಏನಿದೆ ಅಭ್ಯರ್ಥಿಗಳ ಆಯ್ಕೆ ಅಂದ್ರ ನಾವು ಯಾವ ರೀತಿ ಅಭ್ಯರ್ಥಿಗಳನ್ನ ಚುನಾವಣೆಯಲ್ಲಿ ಆಯ್ಕೆ ಮಾಡಬೇಕು ಅಂದ್ರ ರಾಜಕೀಯ ಪಕ್ಷಗಳೇನಾಗ್ತವು, ಪ್ರಮುಖ ಗುರಿ ಅದರ ಒಂದು ಉದ್ದೇಶ ಏನಾಗಿರ್ತಾ, ಚುನಾವಣೆಗಳಲ್ಲಿ ಅಭ್ಯರ್ಥಿಗಳನ್ನ ಸ್ಪರ್ಧಿಸಿ ಏನ್ ಮಾಡ್ತಾರ, ಸ್ಪರ್ಧಿಸ್ತಾರ. ಅಂದ್ರ ಚುನಾವಣೆಗೆ ನಿಂದ್ರಿಸ್ತಾರ. ನಿಂದ್ರಿಸಿದ ನಂತರ ಅಧಿಕಾರದ ಒಂದು ಗೆದ್ದೆ ಗೆಲ್ಲಬೇಕು. ಪಕ್ಷದ ಒಂದು ಪ್ರಣಾಳಿಕೆಯಂತೆ ಪಕ್ಷದ ಒಂದು ಆಶ್ವಾಸನೆಗಳನ್ನು ಕೊಡ್ತಾರ. ಯಾರು?
ಸ್ಪರ್ಧೆಯಲ್ಲಿ ನಿಂತಿರ್ತಕ್ಕಂಥ ಒಂದು ಅಭ್ಯರ್ಥಿಗಳು ಏನ್ ಮಾಡ್ತಾರ, ಆಶ್ವಾಸನೆಗಳು ಅಂದ್ರ ಅವರ ಬೇಡಿಕೆಗಳನ್ನ ಈಡೇರಿಸುವ ಸಲುವಾಗಿ ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ಆಶೋತ್ತರಗಳನ್ನ ಕೊಡ್ತಾರ. ಅದಕ್ಕಾಗಿ ಅಧಿಕಾರದ ಒಂದು ಸೂತ್ರವನ್ನು ಹಿಡಿಯುವ ಸಲುವಾಗಿ ಜನರಿಗೆ ಒಂದು ಆಶೆ ಆಮಿಷಗಳನ್ನ ಒಡ್ಡುವುದು, ಪಕ್ಷದ ಪರವಾಗಿ ನಿಲ್ತಕ್ಕಂಥದ್ದು ಅಂದ್ರ ಕಾರ್ಯಕ್ರಮಗಳನ್ನ ರಚಿಸುವಂತೆ ಮಾಡತಕ್ಕಂಥದ್ದು ಕಾಣ್ತೀವಿ. ಅದೇ ರೀತಿಯಾಗಿ ಅಧಿಕಾರವನ್ನು ಹಿಡಿದು ಬಂದ ಮೇಲೆ ಪ್ರಣಾಳಿಕೆಯಲ್ಲಿ ಕೊಟ್ಟಿರ್ತಕ್ಕಂಥ ನಾವು ಭರವಸೆಗಳನ್ನ ಏನು ಅಭ್ಯರ್ಥಿಗಳು ಏನಿರ್ತಾರ, ಪ್ರಣಾಳಿಕೆಯಲ್ಲಿ ನೀಡಿರ್ತಕ್ಕಂಥ ಭರವಸೆಗಳನ್ನ ನಿಮಗೆ ಈಡೇರಿಸ್ತೀವಿ, ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ನಾವು ನಮ್ಮನ್ನ ಆಯ್ಕೆ ಮಾಡಿದ್ರೆ ಏನ್ ಮಾಡ್ತೀವಿ, ನಿಮ್ಮ ಪ್ರಣಾಳಿಕೆಯಲ್ಲಿ ಕೊಟ್ಟಿರ್ತಕ್ಕಂಥ ಬೇಡಿಕೆಗಳನ್ನ ಈಡೇರಿಸ್ತೀನಿ. ಅದೇ ರೀತಿ ಇಂಥ ಪ್ರಣಾಳಿಕೆಗಳನ್ನ ರಚಿಸಿಕೊಂಡು ಅಭ್ಯರ್ಥಿಗಳೇನಾಗ್ತಾರ, ಪಕ್ಷ ಕೂಡ ಏನ್ ಮಾಡ್ತಾ, ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತಾ, ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ಸಮರ್ಥವಾಗಿರ್ತಕ್ಕಂಥ ಅಭ್ಯರ್ಥಿಯನ್ನ ಚುನಾವಣೆಯಲ್ಲಿ ಕಣಕ್ಕೆ ಇಳಿಸ್ತತಿ. ಇದಕ್ಕೆ ನಾವೇನಂತೀವಿ, ಅಭ್ಯರ್ಥಿಗಳ ಒಂದು ಆಯ್ಕೆ ಅಂತ ಕರಿತೀವಿ. ಅದೇ ಇದೇನಾಗಿರುತ್ತಾ, ಅದು ಪಕ್ಷದ ಒಂದು ಪರವಾಗಿರ್ತಕ್ಕಂಥದ್ದು, ಪಕ್ಷದ ಒಂದು ಏಳಿಗೆಗಾಗಿರ್ತಕ್ಕಂಥವ್ರು ಯಾರು, ಅಭ್ಯರ್ಥಿಗಳನ್ನ ನಾವು ಕಾಣಬಹುದಾಗುತ್ತಾ. ಈ ತರ ಸ್ಪರ್ಧೆಗಿಳಿಸಿ ಪಕ್ಷದ ಒಂದು ಬಲಗೊಳಿಸ್ತಕ್ಕಂಥ ಒಂದು ಕಾರ್ಯಗಳನ್ನ ರಾಜಕೀಯ ಪಕ್ಷಗಳು ಮಾಡ್ತಾವು. ನಂತರ ರಾಜಕೀಯ ಶಿಕ್ಷಣ ಮತ್ತು ಅರಿವು ಅಂತ ಕರಿತೀವಿ. ಏನಿದು ರಾಜಕೀಯ ಶಿಕ್ಷಣ ಅಂತ ಕರಿತೀವಿ, ಮತ್ತೆ ಅರಿವಂತನ. ಈಗ ಭಾರತ ದೇಶ ಏನಾಗಿತ್ತಪ್ಪ ಅಂದ್ರ ಹಲವು ಪಕ್ಷಗಳನ್ನು ಹೊಂದಿರತಕ್ಕಂಥದ್ದನ್ನ ಕಾಣ್ತೀವಿ. ಸುಮಾರು 3700 ಪಕ್ಷಗಳ ಕಾಣ್ತೀವಿ ನಾವು. ರಾಷ್ಟ್ರೀಯ ಪಕ್ಷಗಳಿರ್ಬೋದು, ಪ್ರಾದೇಶಿಕ ಪಕ್ಷಗಳಿರ್ಬೋದು, ಇವು ಏನ್ ಮಾಡ್ತಾವು, ಒಂದೊಂದು ಪಕ್ಷ ಕೂಡ ರಾಜಕೀಯ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕಾರ್ಯಗಳನ್ನ ಮಾಡ್ತಾವು. ಜನರಲ್ಲಿ ರಾಜಕೀಯ ಶಿಕ್ಷಣವನ್ನ ಪಕ್ಷಗಳ ಜೊತೆ ಅಂದ್ರ ರಾಜಕೀಯ ಪಕ್ಷಗಳು ಜನತೆಯ ಜೊತೆಗೆ ತಮ್ಮ ರಾಜಕೀಯ ಶಿಕ್ಷಣವನ್ನ ಏನ್ ಮಾಡ್ತಾವು, ರಾಜಕೀಯ ಶಿಕ್ಷಣದ ಅರಿವನ್ನ ಮತ್ತು ಅದರ ಪರಿಕಲ್ಪನೆಯನ್ನ ಮೂಡಿಸ್ತಾವು. ಅವರು ಮೂಡಿಸುವ ಮೂಲಕ ಪ್ರತಿಯೊಂದು ಪಕ್ಷವು ಅಧಿಕಾರಕ್ಕೆ ಬಂದ ನಂತರ ಜನರ ಒಂದು ಧೋರಣೆಗಳು ಅಂತ ಕರಿತೀವಿ ನಾವು. ಆ ಧೋರಣೆಗಳ ಬಗ್ಗೆ ಏನುತ್ತೆ, ಚುನಾವಣೆಯಲ್ಲಿ ಪ್ರಣಾಳಿಕೆಗಳ ಮೂಲಕ ಜನರ ಒಂದು ಬೇಡಿಕೆಗಳನ್ನ ಈಡೇರಿಸ್ತೀವಿ ಅಂತಂದು ಒಂದು ಪ್ರಣಾಳಿಕೆಯನ್ನ ಸಿದ್ಧಪಡಿಸ್ಕೊಳ್ತಾರ ಮತ್ತು ಮತದಾರರಿಗೆ ಒಂದು ಮಾಹಿತಿಯನ್ನು ನೀಡ್ತಾರ. ಅಂದ್ರ ಪ್ರಣಾಳಿಕೆಗಳಲ್ಲಿ ಅವರ ನೀತಿ ನಿಯಮಗಳು, ಅದೇ ರೀತಿಯಾಗಿ ಅವರು ಈಡೇರಿಸ್ತಕ್ಕಂಥ ಕಾರ್ಯಗಳನ್ನು ಮತ್ತು ಪಕ್ಷದ ಒಂದು ಸಿದ್ಧಾಂತಗಳನ್ನ, ಅದೇ ರೀತಿಯಾಗಿ ಇಲ್ಲಿ ಮಾಹಿತಿಯನ್ನ ಮತದಾರರಿಗೆ ತಿಳಿಸ್ತಾರ. ನಾವು ಅಧಿಕಾರಕ್ಕೆ ಬಂದ್ರ ಈ ರೀತಿ ಆಡಳಿತವನ್ನ ಮಾಡ್ತೀವಿ ಅಂತಂದು. ಅದೇ ರೀತಿಯಾಗಿ ರಾಜಕೀಯ ನಿರ್ಧಾರಗಳನ್ನ ಕೈಗೊಳ್ಳಕ ಯಾರಿಗೆ ಮತದಾರ ಪ್ರಭು ಇರ್ತಾನ ಆತಗೆ ಏನ್ ಮಾಡ್ತಾರ, ರಾಜಕೀಯ ಶಿಕ್ಷಣವನ್ನು ಕೊಡೋದ್ರ ಮೂಲಕ ಮತ್ತು ಅರಿವು ಮೂಡಿಸ್ತಾರ. ಈ ಪಕ್ಷ ಇಂಥದ್ದು, ಓದು ಪಕ್ಷ ಯಾವ ರೀತಿ ಕೆಲಸ ಮಾಡ್ತೀವಿ ಅದಕ್ಕಿಂತ ಚೆನ್ನಾಗಿರ್ತಕ್ಕಂಥದ್ದು, ಪಕ್ಷ ವಿರೋಧ ಪರ ಎರಡು ಕೂಡ ಚರ್ಚೆ ಆಗ್ತಕ್ಕಂಥದ್ದನ್ನ ಕಾಣ್ತೀವಿ ನಾವು. ಇಲ್ಲಿ ಏನಾಗ್ತಾ, ಪ್ರಜೆಗಳಲ್ಲಿ ಮತದಾರರಲ್ಲಿ ಏನಾಗ್ತಿಲ್ಲಿ ರಾಜಕೀಯ ಶಿಕ್ಷಣದ ಒಂದು ಅರಿವು ಉಂಟಾಗುತ್ತಾ. ಇದರ ಮೂಲಕ ಅವರು ರಾಜಕೀಯ ನಿರ್ಧಾರವನ್ನು ಕೈಗೊಳ್ಳತಕ್ಕಂಥದಕ್ಕೆ ಒಂದು ಪ್ರೇರಣೆ ಆಗುತ್ತಾ. ಅದು ದೇಶಾದ್ಯಂತ ಅನೇಕ ರೀತಿಯಾಗಿರ್ತಕ್ಕಂಥ ತಿಳುವಳಿಕೆಗಳನ್ನು ನಾವು ಕಾಣಬಹುದಾಗುತ್ತಾ. ಅಂದ್ರ ಯಾವ ರೀತಿ ಮತವನ್ನ ಚಲಾಯಿಸಬೇಕು, ಯಾವ ರೀತಿ ಮತದಾನ ಮಾಡಬೇಕು ಅನ್ನೋದನ್ನು ಕೂಡ ಜಾಗೃತಿಯನ್ನು ಮಾಡ್ತಕ್ಕಂಥದ್ದು ಯಾವುದು, ರಾಜಕೀಯ ಶಿಕ್ಷಣ ಮತ್ತು ಅರಿವು ಅಂತ ಕರಿತೀವಿ. ಇಲ್ಲಿ ಒಂದು ರಾಜಕೀಯ ನಿರ್ಧಾರಗಳನ್ನು ಕೈಗೊಳ್ಳತಕ್ಕಂಥದಕ್ಕೆ ಪ್ರೇರಣೆ ಆಗೈತಿ ಅಂತ ಕರಿಬೋದು. ನಂತರ ಚುನಾವಣೆಗೆ ಸ್ಪರ್ಧಿಸುವುದು ಏನಿದು, ಇದೇನಪ್ಪ, ಭಾರತ ಒಂದು ಪ್ರಜಾಸತ್ತಾತ್ಮಕವಾಗಿರ್ತಕ್ಕಂಥ ರಾಷ್ಟ್ರ, ಪ್ರಾತಿನಿಧಿಕ ಹೊಂದಿರತಕ್ಕಂಥ ಒಂದು ಅಂದ್ರ ಪ್ರಾತಿನಿಧಿಕ ಪ್ರಜಾಪ್ರಭುತ್ವ ಸರ್ಕಾರವಾಗಿರ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಸರ್ಕಾರ ಏನಾಗ್ತಾ, ರಾಜಕೀಯ ಪಕ್ಷಗಳಿಂದ ಕೂಡಿರ್ತಕ್ಕಂಥ ಸರ್ಕಾರಗಳಾಗ್ಯವು. ಯಾವುದಾದ್ರೂ ಒಂದು ಪಕ್ಷ ಅಧಿಕಾರಕ್ಕೆ ಬಂದೈತೆ ಅಂದ್ರೆ ಏನಾಗುತ್ತೆ, ಇಲ್ಲಿ ರಾಜಕೀಯ ಪಕ್ಷದ ಒಂದು ಪ್ರಭಾವ ಏನಾಗಿರುತ್ತಾ, ಪರಿಣಾಮ ಬೀರುತ್ತಾ. ಇಲ್ಲಿ ಅದೇ ರೀತಿಯಾಗಿ ರಾಜಕೀಯ ಪಕ್ಷ ಏನಾಗ್ತಾ ದಿಂದ ಕೂಡಿದೆ. ಅದೇ ರೀತಿಯಾಗಿ ಪಕ್ಷದ ಜನಪ್ರಿಯತೆ ಮತ್ತು ಸಮರ್ಥ ಗೆಲ್ತಕ್ಕಂಥ ಅಭ್ಯರ್ಥಿಗಳಿಗೆ ಚುನಾವಣೆಯಲ್ಲಿ ಸ್ಪರ್ಧಿಸ್ತಕ್ಕಂಥದ್ದು, ಪಕ್ಷದ ಉದ್ದೇಶವನ್ನ ಗೆಲ್ತಕ್ಕಂಥದ್ದನ್ನ ಕಾಣ್ತೀವಿ ನಾವು. ಇಲ್ಲೇನು, ಒಬ್ಬ ಚುನಾವಣಾ ಅಭ್ಯರ್ಥಿಯನ್ನ ಚುನಾವಣೆಯಲ್ಲಿ ನಿಲ್ಲಿಸ್ಯಾರಂದ್ರ ಆಗ ಚುನಾವಣೆಗೆ ಸ್ಪರ್ಧಿಸುವುದು. ಇಲ್ಲಿ ರಾಜಕೀಯ ಪಕ್ಷಗಳು ಏನ್ ಮಾಡ್ತಾವು, ಒಬ್ಬ ಅಭ್ಯರ್ಥಿಯನ್ನ ಚುನಾವಣೆಯಲ್ಲಿ ನಿಲ್ಲಿಸ್ಯಾವಂದ್ರ ಆ ಚುನಾವಣೆಯ ಮೂಲಕ ಆ ಅಭ್ಯರ್ಥಿ ಏನ್ ಮಾಡ್ತಾನ, ಅನೇಕ ರೀತಿಯಾಗಿರ್ತಕ್ಕಂಥ ಜನಪ್ರಿಯತೆಯನ್ನು ಕಾಣ್ತೀವಿ ನಾವು. ರಾಜಕೀಯ ಪಕ್ಷಗಳು ಸರ್ಕಾರ ರಚಿಸ್ಬೇಕಂದ್ರ ಚುನಾವಣೆಗಳಲ್ಲಿ ತಮ್ಮ ಪಕ್ಷದ ಒಂದು ಪರವಾಗಿರ್ತಾವು. ಪರವಾಗಿ ಅಂದ್ರ ಜನಪ್ರಿಯತೆ ಇರ್ಬೋದು, ಸಮರ್ಥನೆ ಇರ್ಬೋದು, ಗೆಲ್ತಕ್ಕಂಥ ಅಭ್ಯರ್ಥಿಗಳ ಒಂದು ಚುನಾವಣೆಗೆ ಕಣಕ್ಕೆ ಏನಾಗೋದು ಇಳಿಸುವುದು ಅಂತೀವಿ ನಾವು. ಅಂದ್ರ ಚುನಾವಣೆ ಕಣಕ್ಕೆ ಇಳಿಸುವುದು. ಅದೇ ರೀತಿ ಇಲ್ಲಿ ಪ್ರತಿಯೊಂದು
ಪಕ್ಷದ ಒಂದು ಉದ್ದೇಶಗಳನ್ನ ಪ್ರಣಾಳಿಕೆಗಳ ಮೂಲಕ ಗೆಲ್ಲಿಸ್ತಕ್ಕಂಥ ಒಂದು ಸಾಧ್ಯತೆಗಳನ್ನು ನಾವು ಕಾಣ್ತೀವಿ. ಅದೇ ರೀತಿಯಾಗಿ ಮತದಾರನ ಕರೆತರಲು ಪಕ್ಷಗಳು ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ಆಶಾ ಆಮಿಷಗಳನ್ನು ನೋಡ್ತಕ್ಕಂಥದ್ದು, ಅದೇ ರೀತಿಯಾಗಿ ಆಕರ್ಷಣೆಗಳನ್ನು ಮಾಡ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಇವುಗಳಿಗೆ ಏನೈತಿ, ನಾವು ಚುನಾವಣೆಗಳಲ್ಲಿ ಸ್ಪರ್ಧಿಸ್ತಕ್ಕಂಥ ಅಭ್ಯರ್ಥಿಯು ಅದು ಪಕ್ಷದ ಉದ್ದೇಶ ಏನು, ಆ ಅಭ್ಯರ್ಥಿ ಗೆಲ್ಲಬೇಕು, ಆ ಅಭ್ಯರ್ಥಿ ವಿಜೇತನಾಗಬೇಕು ಅನ್ನೋದು ಈ ಪಕ್ಷದ ಒಂದು ಉದ್ದೇಶ ಆಗುತ್ತೆ. ಇದು ಕೂಡ ರಾಜಕೀಯ ಪಕ್ಷಗಳ ಒಂದು ಮುಖ್ಯವಾಗಿರ್ತಕ್ಕಂಥ ಕಾರ್ಯ. ನಂತರ 5ನೇ ಅಂಶ ಸರ್ಕಾರದ ರಚನೆ ಮತ್ತು ನಿರ್ವಹಣೆ. ಸರ್ಕಾರದ ರಚನೆ ಮತ್ತು ನಿರ್ವಹಣೆ ಅಂದ್ರೇನು? ಅದೇ ರೀತಿಯಾಗಿ ರಾಜಕೀಯ ಪಕ್ಷಗಳು ತಮ್ಮ ಪಕ್ಷದ ನಿರ್ದಿಷ್ಟ ಕಾರ್ಯಕ್ರಮಗಳ ಮೂಲಕ ಏನು ಮಾಡ್ತೈತಿ, ತಮ್ಮ ಸರ್ಕಾರವನ್ನು ರಚನೆ ಮಾಡ್ತಕ್ಕಂಥದ್ದನ್ನು ಕಾಣ್ತೀವಿ ನಾವು. ರಚನೆ ಮಾಡಿರ್ತಕ್ಕಂಥದ್ದು ಅಂದ್ರೆ ರಾಜಕೀಯ ಪಕ್ಷಗಳು ತಮ್ಮ ಪಕ್ಷದ ಒಂದು ನಿರ್ದಿಷ್ಟ ಕಾರ್ಯಗಳ ಮೂಲಕ ಗೆದ್ದು ಬಹುಮತ ಸರ್ಕಾರವನ್ನು ರಚನೆ ಮಾಡಿ ಪಕ್ಷದಲ್ಲಿ ಒಂದು ಶಿಸ್ತು ಶಾಂತಿ ಹಿಡಿತವನ್ನು ಸಾಧಿಸಿಕೊಂಡು ಏನು ಮಾಡ್ತಾವು, ಆಡಳಿತದ ಒಂದು ನಿರ್ವಹಣೆಯನ್ನ ಮಾಡ್ತಾವು. ಹಾಗೂ ಜನರಿಗೆ ಏನು ಮಾಡ್ತಾ ಆಶ್ವಾಸನೆಗಳು ಕೊಟ್ಟು ಅವುಗಳ ಒಂದು ಈಡೇರಿಕೆಯನ್ನು ನಾವು ಕಾಣ್ತೀವಿ. ಮತ್ತು ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಆಡಳಿತ ನಿರ್ವಹಣೆಯನ್ನು ನಾವು ಕಾಣಬೇಕಾಗುತ್ತಾ. ಅಂದ್ರೆ ಸದನಗಳಿರ್ತಾವು, ಆ ಸದನದಲ್ಲಿ ಏನು ಮಾಡ್ತೀವಿ, ಶಾಸನಗಳನ್ನು ರೂಪಿಸುವುದಾಯಿತು, ಜನರ ಒಂದು ಏಳಿಗೆಗಳಿಗಾಗಿ ಇರ್ತಕ್ಕಂಥದ್ದು. ಈಗ ಸರ್ಕಾರದ ಒಂದು ರಚನೆ ಆಗುತ್ತಾ. ಸರ್ಕಾರ ಯಾವ ರೀತಿ ರಚನೆ ಆಗುತ್ತಾ, ರಾಜಕೀಯ ಪಕ್ಷಗಳು ತಮ್ಮ ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮಗಳ ಮೂಲಕ ಏನು ಮಾಡ್ತಾ ಮತದಾರರನ್ನ ಆಕರ್ಷಿಸಿ ಏನು ಮಾಡ್ತಾ ಒಂದು ಚುನಾವಣೆಗೆ ತಮ್ಮ ಅಭ್ಯರ್ಥಿಗಳನ್ನು ಘೋಷಣೆ ಮಾಡ್ತಾ, ಆ ಅಭ್ಯರ್ಥಿಗಳೇನಾಗ್ತಾರ ಗೆದ್ದ ನಂತರ ಅಲ್ಲಿ ಬಹುಮತ ಪಡೆದವಾಗಿರ್ತಕ್ಕಂಥ ಒಂದು ಪಕ್ಷಗಳು ಯಾವುದು, ಬಹುಮತವನ್ನು ಪಡೆದಿರ್ತಕ್ಕಂಥ ಪಕ್ಷಗಳೇನಾಗ್ತಾವು, ಸರ್ಕಾರವನ್ನು ರಚನೆ ಮಾಡ್ತಾವು. ಸರ್ಕಾರವನ್ನು ರಚಿಸಿದ ನಂತರ ಅನೇಕ ರೀತಿಯಾಗಿರ್ತಕ್ಕಂಥ ರಾಜಕೀಯ ಒಂದು ರಾಷ್ಟ್ರೀಯ ಸಮಸ್ಯೆಗಳಿಗೆ ಏನು ಮಾಡ್ತಾವು, ಪರಿಹಾರೋಪಾಯಗಳನ್ನು ಕಂಡುಕೊಳ್ಳೋದ್ರ ಮೂಲಕ ಇಲ್ಲಿ ಪಕ್ಷದಲ್ಲಿರ್ತಕ್ಕಂಥ ಒಂದು ಶಾಂತಿ ಶಿಸ್ತು ಹಿಡಿತವನ್ನು ಸಾಧಿಸುವುದರ ಮೂಲಕ ಒಂದು ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಒಂದು ಆಡಳಿತದ ಒಂದು ನಿರ್ವಹಣೆಯನ್ನ ಮಾಡಬೇಕಾಗುತ್ತ. ಜೊತೆಗೆ ಚುನಾವಣಾ ಸಮಯದಲ್ಲಿ ಜನರಿಗೆ ನೀಡಿರ್ತಕ್ಕಂಥ ಒಂದು ಆಶ್ವಾಸನೆಗಳನ್ನು ಕೂಡ ಇಲ್ಲಿ ಈಡೇರಿಸಬೇಕಾಗುತ್ತಾ. ಇದಕ್ಕೇನಂತೀವಿ ನಾವು ಸರ್ಕಾರದ ರಚನೆ ಮತ್ತು ನಿರ್ವಹಣೆ ಅಂತ ಕರಿತೀವಿ. ಇಷ್ಟು ಬರೆದ್ರೆ ಸಾಕು, ನೀವು ಇಷ್ಟು ಅಂಶಗಳನ್ನು ಬರೆದ್ರೆ ನಿಮ್ಗೆ ಪೂರ್ಣಾಂಕಗಳು ದೊರೀತಕ್ಕಂಥದ್ದು. ನಂತರ ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಣೆ. ಏನಿದೆ ವಿರೋಧ ಪಕ್ಷ? ಚುನಾವಣೆಯಲ್ಲಿ ಅಂತೀವಿ ನಾವು, ಚುನಾವಣೆಯಲ್ಲಿ ಯಾವ ಪಕ್ಷ ಬಹುಮತದಿಂದ ಗೆದ್ದಿರ್ತಾ ಆ ಪಕ್ಷ ಏನಿರ್ತಾ ಅಧಿಕಾರದ ಒಂದು ಚುಕ್ಕಾಣಿಯನ್ನು ಹಿಡಿತೈತಿ ಅಂತ ಅಂತೀವಿ. ಅದೇ ರೀತಿ ಕಡಿಮೆ ಸ್ಥಾನಗಳನ್ನು ಪಡೆದಿರ್ತಕ್ಕಂಥ ಪಕ್ಷ ಏನಾಗುತ್ತಾ ವಿರೋಧ ಪಕ್ಷದ ಸ್ಥಾನದಲ್ಲಿ ಇರುತ್ತಾ. ಅದು ಏನಾಗುತ್ತಾ ಸರ್ಕಾರದ ಒಂದು ತಪ್ಪುಗಳನ್ನ, ಸರ್ಕಾರ ಮಾಡ್ತಕ್ಕಂಥ ಒಂದು ದುರಾಡಳಿತವನ್ನ, ಅಂದ್ರ ಸರ್ಕಾರದ ತಪ್ಪುಗಳನ್ನು ಎತ್ತಿ ತೋರಿಸುವುದಾಯ್ತು, ಸರ್ಕಾರದ ಒಂದು ದುರಾಡಳಿತದ ವಿರುದ್ಧ ಏನಾಗುತ್ತಾ ಧ್ವನಿ ಎತ್ತುವುದಾಯ್ತು, ಜಾಗೃತಿಯನ್ನು ಮೂಡಿಸುವುದಾಯ್ತು, ಜನರಿಗೆ ಒಂದು ಅದು ಸರ್ಕಾರದ ಒಂದು ಆಡಳಿತದ ಒಂದು ಕ್ರಮವನ್ನು ತಿಳಿಸುವುದಾಯ್ತು ಮಾಡ್ತಕ್ಕಂಥ ಕಾರ್ಯ ಯಾವುದು ಮಾಡ್ತಾ ವಿರೋಧ ಪಕ್ಷವಾಗಿ ರಾಜಕೀಯ ಪಕ್ಷಗಳು ಏನು ಮಾಡ್ತಾವು ಕಾರ್ಯನಿರ್ವಹಿಸ್ತಾವು. ಅದೇ ರೀತಿಯಾಗಿ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರದ ಒಂದು ಧೋರಣೆ ಹೆಚ್ಚು ಜನಪ್ರಿಯತೆ ಇರ್ತಾ ಅದೇನಾಗಿರ್ತಾ ಬಹುಮತವನ್ನ ಪಡೆದುಕೊಂಡಿರ್ತಾ, ಅದು ಸರ್ಕಾರವನ್ನು ರಚನೆ ಮಾಡಿರ್ತಾ. ಯಾವ ಪಕ್ಷ ಕಡಿಮೆ ಸ್ಥಾನಗಳನ್ನು ಪಡೆದಿರ್ತಾ ಅದಕ್ಕೆ ಏನಂತೀವಿ ನಾವು ವಿರೋಧ ಪಕ್ಷವಾಗಿ ಮಾಡ್ತಾ. ಆದ್ರೆ ಇಲ್ಲಿ ವಿರೋಧ ಪಕ್ಷ ಸ್ಥಾನವನ್ನು ಕುಳಿತಿರ್ತಕ್ಕಂಥದ್ದು ಏನು ಮಾಡ್ತದ್ದು ಸರ್ಕಾರದ ಪ್ರತಿಯೊಂದು ಅಂಶಗಳನ್ನ, ಸರ್ಕಾರದ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ವಿಮರ್ಶೆ ಮಾಡ್ತಕ್ಕಂಥದ್ದು. ಅದೇ ರೀತಿಯಾಗಿ ಜನರ ಒಂದು ಕಳಕಳಿಗೆ ಅಥವಾ ಜನರ ಒಂದು ಬೆಂಬಲಕ್ಕೆ ಏನಾಗಿರ್ತದೋ ವಿರೋಧ ಪಕ್ಷ ಸ್ಥಾನವನ್ನು ಮಾಡ್ತೈತಿ. ಇದು ಆ ವಿರೋಧ ಪಕ್ಷ ಬಹುಮತ ಪಡೆದಿರ್ತಕ್ಕಂಥ ಪಕ್ಷವನ್ನು ಯಾವ ರೀತಿ ರೂಪಿಸಬೇಕು, ಅದೇ ರೀತಿಯಾಗಿ ಅದರ ಒಂದು ಹೆಚ್ಚಿಸ್ತಕ್ಕಂಥ ಒಂದು ಕಾರ್ಯವನ್ನು ಯಾವ್ದು ಮಾಡ್ತಾ ವಿರೋಧ ಪಕ್ಷವಾಗಿ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಕೂಡ ರಾಜಕೀಯ ಪಕ್ಷಗಳು ಆಡಳಿತ ರೂಢ ಪಕ್ಷವನ್ನು ಚಾಟಿ ಬೀಸ್ತಕ್ಕಂಥದ್ದನ್ನು ಮಾಡ್ತಕ್ಕಂಥದ್ದು ವಿರೋಧ ಪಕ್ಷದ ಒಂದು ಕಾರ್ಯವಾಗೈತಿ. ನಂತರ ಸಾರ್ವಜನಿಕ ಅಭಿಪ್ರಾಯವನ್ನ ರೂಪಿಸುವುದು ಎಷ್ಟು ಒಳ್ಳೆಯ ಕಾರ್ಯ. ಭಾರತದಲ್ಲಿರ್ತಕ್ಕಂಥ ರಾಜಕೀಯ ಪಕ್ಷಗಳ ಒಂದು ಕಾರ್ಯಗಳಲ್ಲಿ ಬರ್ತಕ್ಕಂಥದ್ದು ಸಾರ್ವಜನಿಕ ಅಭಿಪ್ರಾಯಗಳನ್ನು ರೂಪಿಸುವುದು. ಏನಿದು ಸಾರ್ವಜನಿಕ ಅಭಿಪ್ರಾಯಗಳಂದ್ರ ಇಲ್ಲಿ ಭಾರತ ದೇಶ ಏನಪ್ಪ ಇದು ವೈವಿಧ್ಯಮಯವಾಗಿರ್ತಕ್ಕಂಥದ್ದು. ಅಂದ್ರ ಭಾರತ ದೇಶ ಏನೈತೆ ಪ್ರತಿಯೊಂದು ರಾಜಕೀಯ ಪಕ್ಷ ತನ್ನದೇ ಆಗಿರ್ತಕ್ಕಂಥ ರಾಜಕೀಯ ಸಿದ್ಧಾಂತಗಳು ಸಾರ್ವಜನಿಕ ಅಭಿಪ್ರಾಯಗಳಿಗೆ ಏನು ಮಾಡ್ತದೋ ಮನ್ನಣೆಯನ್ನು ನೀಡಿರ್ತ. ಅದೇ ರೀತಿಯಾಗಿ ಅನೇಕ ರೀತಿಯಾಗಿರ್ತಕ್ಕಂಥ ಸಿದ್ಧಾಂತಗಳನ್ನು ರೂಪಿಸಿ ರಾಜಕೀಯ ಪಕ್ಷ ಹೊರಹೊಮ್ಮಿದಾಗ ಭಾರತದಂತಹ ವೈವಿಧ್ಯಮಯ ರಾಷ್ಟ್ರವಾಗಿರ್ತಕ್ಕಂಥದ್ದು
ಯಾವ ರೀತಿ ವೈವಿಧ್ಯಮಯ ರಾಷ್ಟ್ರ ಅಂದ್ರೆ ಅನೇಕ ಸಮಸ್ಯೆಗಳಿಂದ ಕೂಡಿದೆ, ಜಟಿಲತೆಯಿಂದ ಕೂಡಿರ್ತಕ್ಕಂಥದ್ದನ್ನು ಕಾಣ್ತೀವಿ ನಾವು. ಯಾಕೆ ಭಾರತದಲ್ಲಿ ಕೂಡ ಅನೇಕ ರೀತಿಯಾಗಿರ್ತಕ್ಕಂಥ ಪಕ್ಷಗಳನ್ನು ನೋಡ್ತೀವಿ. ಅಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರ್ತೋ ಅನ್ನೋದು ಜನರಲ್ಲಿ ನಂಬಿಕಾ ಅಭಿಪ್ರಾಯಗಳಿರಲ್ಲ. ಅಲ್ಲಿ ಏನು ಮಾಡ್ತಾರೆ, ಅದಕ್ಕಾಗಿ ಭಾರತ ಏನೈತೆ ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ಜನರ ಒಂದು ಅಭಿಪ್ರಾಯಗಳನ್ನು ಸಂಗ್ರಹಿಸಬೇಕಾಗುತ್ತಾ. ಇಂಥದ್ರಲ್ಲಿ ಬರ್ತಕ್ಕಂಥ ಒಂದು ಜನರ ಒಂದು ಆರ್ಥಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಅದೇ ರೀತಿಯಾಗಿ ಸಾಂಸ್ಕೃತಿಕ ಅನೇಕ ಸಮಸ್ಯೆಗಳಿಂದ ಕೂಡಿರ್ತಕ್ಕಂಥದ್ದನ್ನು ಕಾಣ್ತೀವಿ. ಇವುಗಳಿಂದ ಮುಕ್ತಗೊಳಿಸಲು ಜನರ ಒಂದು ಅಭಿಪ್ರಾಯಗಳನ್ನು ಸರ್ವಾಂಗೀಣ ಒಂದು ವಿಕಾಸಕ್ಕಾಗಿ ಅಥವಾ ಮತ್ತು ವೈವಿಧ್ಯಮಯ ಸಮಸ್ಯೆಗಳಿಂದ ಕೂಡಿರ್ತಕ್ಕಂಥದ್ದು ಕಾಣ್ತೀವಿ. ಅವುಗಳ ಒಂದು ಸರ್ವಾಂಗೀಣ ವಿಕಾಸ, ಸರ್ವಾಂಗೀಣ ಅಂದ್ರೆ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಈ ಎಲ್ಲ ಅಂಶಗಳಿಂದ ಏನ್ಬೇಕು ಪ್ರಬಲಗೊಳಿಸ್ತಕ್ಕಂಥದ್ದು. ಅಂದ್ರೆ ಜನರ ಒಂದು ಪ್ರಬಲಗೊಳಿಸ್ಬೇಕಂದ್ರೆ ರಾಜಕೀಯ ಪಕ್ಷಗಳೇನಾಗ್ತೈತಿ, ಜನರ ಒಂದು ಅಭಿಪ್ರಾಯಗಳನ್ನು ಏನಂತೀವಿ ನಾವು ಪಬ್ಲಿಕ್ ಒಪಿನಿಯನ್ಸನ್ನು ನಾವು ರಿಸೀವ್ ಮಾಡ್ಕೊಳ್ಳುತ್ತಬೇಕು ಅಂತಂದು ಪಕ್ಷಗಳು ಏನಾಗ್ತಾವು ರೂಪಿಸ್ತಾವು. ಅವರ ಒಂದು ಸಮಸ್ಯೆಗಳನ್ನು ಬಗೆಹರಿಸಲು ಪ್ರಯತ್ನಿಸ್ತಾವು. ಅದೇ ರೀತಿಯಾಗಿ ಆ ಸಮಸ್ಯೆಗಳಿಗೆ ತಕ್ಕಂಥ ಪರಿಹಾರಗಳನ್ನು ಕಂಡುಕೊಳ್ತಕ್ಕಂಥ ವ್ಯವಸ್ಥೆಯನ್ನು ನಾವೆಲ್ಲಿ ಕಾಣ್ತೀವಿ, ರಾಜಕೀಯ ಪಕ್ಷಗಳಲ್ಲಿ ಕಾಣ್ತೀವಿ. ನಂತರ 8ನೇ ಅಂಶ ಸರ್ಕಾರ ಮತ್ತು ಜನರ ನಡುವೆ ಸೇತುವೆ ಅಂತ ಕರಿತೀವಿ ನಾವು. ಏನಿದು ಸರ್ಕಾರ ಮತ್ತು ಜನರು? ಒಂದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಪ್ರಜಾಸತ್ತಾತ್ಮಕ ಮೌಲ್ಯಗಳು ಏನಿರ್ತವು, ಹೊಂದಾಣಿಕೆ, ಸಮಾನತೆ, ಭ್ರಾತೃತ್ವ ಮತ್ತು ಜಾತ್ಯತೀತಗಳಿಂದ ಇವು ಕೂಡಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಇವುಗಳಿದ್ದಾಗ ಏನಾಗ್ತಲ್ಲಿ ಜನರು ಮತ್ತು ಸರ್ಕಾರದ ನಡುವೆ ಉತ್ತಮವಾಗಿರ್ತಕ್ಕಂಥ ಒಂದು ಬಾಂಧವ್ಯನ ಏರ್ಪಡಿಸ್ಬೋದು. ಅದಕ್ಕಾಗಿ ಸರ್ಕಾರ ಮತ್ತು ಜನರ ನಡುವೆ ಏನಾಗೈತಿ, ಒಂದು ಸಂಪರ್ಕ ಕೊಂಡಿಯಾಗಿದ್ದು ಯಾವುದು, ರಾಜಕೀಯ ಪಕ್ಷಗಳು ಅಂತ ಕರಿತೀವಿ ನಾವು. ಯಾವ ರೀತಿ ಸಂಪರ್ಕ ಕೊಂಡಿಗೆವು, ಜನರು ಮತ್ತು ಸರ್ಕಾರದ ಮಧ್ಯೆ ನಡುಕೆ ಕೆಲಸ ಮಾಡ್ತಕ್ಕಂಥದ್ದು ಯಾವುದು, ಪಾರ್ಟಿಗಳು ಅಂತ ಕರಿತೀವಿ ನಾವು. ಅಂದ್ರೆ ರಾಜಕೀಯ ಪಕ್ಷಗಳು. ಇವುಗಳು ಪಕ್ಷ ನಡುವೆ ಏನಾಗುತ್ತಾ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತವು. ಪಕ್ಷದ ನಾಯಕರು ಮತ್ತು ಸರ್ಕಾರದ ಒಂದು ಕಾರ್ಯಕ್ರಮಗಳು ಬರ್ತಾವು. ಅಂದ್ರೆ ಸರ್ಕಾರದ ಒಂದು ಕಾರ್ಯಕ್ರಮಗಳನ್ನು ಪಕ್ಷ ಮತ್ತು ಸರ್ಕಾರ ಮತ್ತು ಜನರ ನಡುವೆ ಏನು ಮಾಡ್ತಾ ಚರ್ಚಿಸಿ ಆ ಸರ್ಕಾರದ ಒಂದು ಜನರ ಒಂದು ಹಿತಕ್ಕಾಗಿರ್ತಕ್ಕಂಥ ಒಂದು ಸರ್ಕಾರಿ ಕಾರ್ಯಕ್ರಮಗಳನ್ನು ಅನುಷ್ಠಾನ ತರುವುದಾಯಿತು. ಅದೇ ರೀತಿಯಾಗಿ ಜನರ ಒಂದು ಕುಂದು ಕೊರತೆಗಳಂತ ಕರಿತೀವಿ ನಾವು. ಅವರ ಒಂದು ಸಮಸ್ಯೆಗಳಿಗೆ ಒಂದು ಪರಿಹಾರಗಳನ್ನು ಕಂಡುಕೊಳ್ಳೋದಾಯ್ತಕ್ಕಂಥ ಕಾರ್ಯ ಯಾವ್ದು ಮಾಡ್ತಾ, ಸರ್ಕಾರ ಮತ್ತು ಜನರ ನಡುವೆ ಮಾಡ್ತಕ್ಕಂಥದ್ದು. ಸರ್ಕಾರದ ಇದು ಏನಾದರೂ ಸರ್ಕಾರ ಏನಾದರೂ ಕೆಲಸ ಮಾಡಲು ವಿಫಲನಾದಾಗ ಅಲ್ಲಿ ಏನು ಮಾಡ್ತಾವು, ರಾಜಕೀಯ ಪಕ್ಷಗಳು ಏನು ಮಾಡ್ತಾವು, ಆಡಳಿತಾರೂಢ ಪಕ್ಷವನ್ನ ಒತ್ತಡ ಇರ್ತಾವು. ಅದಕ್ಕೆ ಸರ್ಕಾರದ ಮೇಲೆ ಮಾಡ್ತಾವು ಒತ್ತಡ. ಸರ್ಕಾರ ಏನು ಮಾಡ್ತಾ, ತನ್ನ ಸರಿಯಾದ ದಾರಿಯಲ್ಲಿ ಅಥವಾ ಜನರ ಒಂದು ಹಿತಾಸಕ್ತಿಯನ್ನು ಕಾಪಾಡುವಲ್ಲಿ ವಿಫಲವಾಯ್ತಂದ್ರ ಈ ರಾಜಕೀಯ ವಿರೋಧ ಪಕ್ಷಗಳೇ ಮಾಡ್ತಾವು ಸರ್ಕಾರದ ವಿರುದ್ಧ ಪ್ರತಿಭಟನೆಗಳನ್ನು ಮಾಡ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಅದಕ್ಕಾಗಿ ಜನರ ಒಂದು ಕುಂದುಕೊರತೆಗಳನ್ನು ಇವುಗಳನ್ನು ಈಡೇರಿಸಬೇಕಾಗುತ್ತಾ. ಇದನ್ನು ಕಾರ್ಯವನ್ನು ಮಾಡ್ತಕ್ಕಂಥದ್ದು ಯಾವುದು, ರಾಜಕೀಯ ಪಕ್ಷಗಳು ಮಾಡ್ತಾವು. ಹೀಗೆ ಮಾಡುವುದರ ಮೂಲಕ ರಾಜಕೀಯ ಪಕ್ಷಗಳು ಮತದಾರರ ಮನಸ್ಸಿನಲ್ಲಿ ಏನಾಗ್ಯವು ಉಳಿಯಲು ಸಾಧ್ಯವಾಗೈತೆ. ಅವೇನಾದ್ರೂ ಮಾಡಲಿಲ್ಲ ಅಂದ್ರೆ ಏನಾಗುತ್ತಾ, ಜನರ ಒಂದು ಮನಸ್ಸಿನಲ್ಲಿ ಏನಾಗಲ್ಲ, ಅವು ಬೇರೂರಲ್ಲ. ಅದಕ್ಕಾಗಿ ಅವು ಬೇರೂರ್ಬೇಕಪ್ಪ ಅಂದ್ರ ರಾಜಕೀಯ ಪಕ್ಷಗಳೇನಬೇಕು ಒಂದು ಪಾರದರ್ಶಕವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡಬೇಕಾಗತ್ತಾ. ನಂತರ 9ನೇ ಒಂದು ಅಂಶ ಸಾರ್ವಜನಿಕ ಹಿತಾಸಕ್ತಿಗಳ ಒಂದು ರಕ್ಷಣೆ ಅಂತ ಕರಿತೀವಿ. ಏನಿದು ಸಾರ್ವಜನಿಕ ಹಿತಾಸಕ್ತಿ ಅಂತ ಕರಿತೀವಿ. ಇಲ್ಲಿ ರಾಜಕೀಯ ಪಕ್ಷಗಳು ದೇಶದಲ್ಲಿರ್ತಕ್ಕಂಥ ವಿವಿಧ ಜಾತಿ, ಧರ್ಮ, ಜನಾಂಗ, ಅದೇ ರೀತಿಯಾಗಿ ಪ್ರದೇಶಗಳ ಸೇರಿರ್ತಕ್ಕಂಥ ಜನರನ್ನ ಕಾಣ್ತೀವಿ ನಾವು. ಭಾರತ ದೇಶನ ವೈವಿಧ್ಯಮಯವಾಗಿರ್ತಕ್ಕಂಥ ರಾಷ್ಟ್ರ ಅಂತ ಕರಿತೀವಿ. ಯಾಕೆ ಹೇಳಲಿ, ಒಂದೇ ಜನಾಂಗ ಇಲ್ಲ, ಒಂದೇ ಜಾತಿಯವರಿಲ್ಲ, ಅದೇ ರೀತಿಯಾಗಿ ಒಂದೇ ಪ್ರದೇಶದಲ್ಲಿಲ್ಲ, ಅದೇ ರೀತಿಯಾಗಿ ಒಂದೇ ಭಾಷೆಯನ್ನು ಮಾತಾಡ್ತಕ್ಕಂಥವ್ರಿಲ್ಲ, ಅದೇ ರೀತಿಯಾಗಿ ಒಂದೇ ಧರ್ಮದವ್ರಿಲ್ಲ. ಇಲ್ಲಿ ಏನೈತಿ, ವಿವಿಧ ಧರ್ಮಗಳಿಂದ ವಿವಿಧತೆಯಲ್ಲಿ ಏಕತೆಯನ್ನು ಕಾಣ್ತಕ್ಕಂಥ ಒಂದು ಜನರನ್ನ ಕಾಣ್ತೀವಿ. ಇವರ ಒಂದು ಬೇಡಿಕೆಗಳೇನಿರ್ತಾವು ಸಾರ್ವಜನಿಕ ಹಿತಾಸಕ್ತಿಗಳಂತ ಕರಿತೀವಿ ನಾವು. ಅವರ ಒಂದು ಹಿತಾಸಕ್ತಿಗಳನ್ನ ಯಾವ ರೀತಿ ರಕ್ಷಣೆ ಮಾಡಬೇಕು, ದೇಶದಲ್ಲಿ ರಾಷ್ಟ್ರೀಯ ಹಿತಾಸಕ್ತಿಯನ್ನ ಜಾತ್ಯತೀತ ಇರ್ಬೋದು, ಭ್ರಾತೃತ್ವದ ಮುಂತಾದ ಭಾವನೆಗಳ ಮೂಲಕ ಅವರನ್ನ ಕಾಣಬೇಕಾಗತ್ತಾ. ಈ ಮೂಲಕ ಪ್ರಜೆಗಳಲ್ಲಿ ಏನಾಗ್ತಿ, ಏಕತೆಯ ಒಂದು ಭಾವನೆಗಳನ್ನ ಕಾಣುವುದಾಯಿತು. ಅದೇ ರೀತಿಯಾಗಿ ಪಕ್ಷದ ಒಂದು ಸಿದ್ಧಾಂತಗಳನ್ನ ಮರೆತು ದೇಶದ ಒಂದು ಪ್ರಜಾಪ್ರಭುತ್ವದಲ್ಲಿ ಎಲ್ಲ ನಾಗರಿಕರಿಗೆ ಏನ್ ಮಾಡಬೇಕು, ಹಿತರಕ್ಷಣೆಯನ್ನು ಮಾಡುವುದರ ಮೂಲಕ ಪ್ರಜಾಪ್ರಭುತ್ವದ ಒಂದು ಮೌಲ್ಯಗಳನ್ನ ಮತ್ತು ರಾಷ್ಟ್ರೀಯತೆಯ ಐಕ್ಯತೆಯನ್ನು ನಾವು ಕಾಣಬೇಕಾಗುತ್ತಾ. ಜನರ ಒಂದು
ದೇಶದ ಒಂದು ರಕ್ಷಣೆ ಆಗ್ತಾ, ಜನರ ಒಂದು ಸಮಸ್ಯೆಗಳ ಅಹವಾಲುಗಳನ್ನ ಸ್ವೀಕರಿಸಬೇಕಾಗುತ್ತಾ, ದೇಶದಲ್ಲಿರ್ತಕ್ಕಂಥ ಆಂತರಿಕ ಸಮಸ್ಯೆಗಳಿರ್ಬೋದು, ಕೋಮುವಾದ ಗಲಭೆ ಇವುಗಳನ್ನು ನಿವಾರಣೆ ಮಾಡುವುದಾಯಿತು. ಅದೇ ರೀತಿಯಾಗಿ ರಾಜಕೀಯ ಪಕ್ಷಗಳು ದೇಶದಲ್ಲಿ ಎಲ್ಲ ವರ್ಗದವರಿಗೆ, ಒಂದೇ ವರ್ಗ ಅಲ್ಲ, ಎಲ್ಲ ವರ್ಗದವರಿಗೆ ಏನು ಮಾಡೋಕ್ಕಾಗುತ್ತಾ, ಒಂದು ರಕ್ಷಣೆಯನ್ನು ನೀಡುವುದರ ಮೂಲಕ ಅವರ ಒಂದು ಹಿತಾಸಕ್ತಿಯನ್ನು ಕಾಪಾಡುವುದು ಮುಖ್ಯ ಕಾರ್ಯವಾಗಿರ್ತಕ್ಕಂಥದ್ದು ಯಾವುದು? ಭಾರತದ ರಾಜಕೀಯ ಪಕ್ಷಗಳ ಒಂದು ಕಾರ್ಯವಾಗಿದೆ. ನಂತರ 10ನೇ ಒಂದು ಅಂಶ ಯಾವುದಪ್ಪ ಅಂದ್ರ ರಾಷ್ಟ್ರೀಯ ಹಿತಾಸಕ್ತಿಯ ಒಂದು ರಕ್ಷಣೆ ಅಂತ ಕರಿತೀವಿ. ಏನಿದು ರಾಷ್ಟ್ರೀಯ ಹಿತಾಸಕ್ತಿ ಅಂತ ಕರಿತೀವಿ? ನ್ಯಾಷನಲ್ ಆಗಿರ್ತಕ್ಕಂಥದ್ದು, ಇಡೀ ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಅಂದ್ರ ರಾಜಕೀಯ ಪಕ್ಷಗಳು ಅಂತ ಕರಿತೀವಿ ನಾವು. ಆ ರಾಜಕೀಯ ಪಕ್ಷಗಳು ಏನ್ ಮಾಡ್ತಾವು? ಪಕ್ಷದ ಸಿದ್ಧಾಂತ ಅಂತೀವಿ ನಾವು. ಪಕ್ಷದ ಸಿದ್ಧಾಂತ, ತತ್ವಗಳು, ಅದೇ ರೀತಿಯಾಗಿ ಅವುಗಳನ್ನ ಬದಿಗೊತ್ತಿ, ಅಂದ್ರ ಅವುಗಳನ್ನ ತೆಗೆದುಹಾಕಿ ಬದಿಗೊತ್ತಿ ರಾಷ್ಟ್ರೀಯ ಹಿತಾಸಕ್ತಿಯನ್ನ ಕಾಪಾಡಬೇಕಾಗುತ್ತಾ. ಅದಕ್ಕೆ ನಾವೇಂತೀವಿ, ದೇಶದಲ್ಲಿ ಒದಗಿರ್ತಕ್ಕಂಥ ಒಂದು ಗಂಡಾಂತರಗಳು ಅಂತೀವಿ ನಾವು. ಆ ಗಂಡಾಂತರ ಪರಿಸ್ಥಿತಿಗಳನ್ನ ಸಿಲುಕಿದಾಗ ಎಲ್ಲ ಪಕ್ಷದ ನಾಯಕರು ಅಥವಾ ಪಕ್ಷಗಳು ಪಕ್ಷವನ್ನ ಮರೆತು, ಅಂದ್ರ ಪಕ್ಷ ಭೇದವನ್ನ ಮರೆತು ಏನ್ ಮಾಡ್ಬೇಕು? ದೇಶದ ಒಂದು ಐಕ್ಯತೆಗೆ ಮತ್ತು ಸಮಗ್ರತೆಗೆ ಪ್ರದರ್ಶಿಸುವುದು ಮುಖ್ಯವಾಗುತ್ತಾ. ಇಲ್ಲೇನದು ರಾಷ್ಟ್ರೀಯ ಏಕತೆ ಅಂತ ಕರಿತೀವಿ. ಪ್ರತಿಯೊಬ್ಬ ಪ್ರಜೆ ಏನ್ ಮಾಡ್ತಾನ? ದೇಶದ ಒಂದು ಹಿತರಕ್ಷಣೆಗಾಗಿ ಇರ್ತಾನ. ಅದೇ ರೀತಿಯಾಗಿ ರಾಜಕೀಯ ಪಕ್ಷಗಳೇನಿರ್ತಾವು, ತಮ್ಮ ಸಿದ್ಧಾಂತಗಳನ್ನು ಬಿಡಬೇಕಾಗುತ್ತಾ. ಈಗ ಅನೇಕ ಸಿದ್ಧಾಂತಗಳು ಇರ್ತಾವು, ಅನೇಕ ವಿರೋಧಗಳಿರ್ತಾವು, ಅವನ್ನೆಲ್ಲ ಏನ್ ಮಾಡ್ಕೋ? ಬಿಡಬೇಕು. ಅದೇ ರೀತಿಯಾಗಿ ತತ್ವಗಳಿರ್ತಾವು, ಆ ತತ್ವಗಳನ್ನು ಬಿಟ್ಟು ಅಥವಾ ಬದಿಗೊತ್ತಿ ಅಲ್ಲಿ ದೇಶದ ಒಂದು ರಕ್ಷಣೆ ಮಾಡ್ತಕ್ಕಂಥದ್ದು ಅವಶ್ಯಕತೆವಾಗಿರ್ತ. ರಾಷ್ಟ್ರೀಯ ಹಿತಾಸಕ್ತಿಗಳನ್ನ ಕಾಪಾಡ್ತಕ್ಕಂಥದ್ದು. ನಂತರ ದೇಶದಲ್ಲಿ ಒದಗಿರ್ತಕ್ಕಂಥ ಒಂದು ಗಂಡಾಂತರಗಳಂತೀವಿ. ಈಗ ವಿದೇಶದಿಂದ ಬರ್ತಕ್ಕಂಥ ಒಂದು ಪಾಕಿಸ್ತಾನ, ಉದಾಹರಣೆಗೆ 1998ರಲ್ಲಿ ಬಂದಿರತಕ್ಕಂಥ ಪಾಕಿಸ್ತಾನ ಮತ್ತು ಪಾಕಿಸ್ತಾನದಿಂದ ಭಾರತಕ್ಕೆ ಎಲ್ಲಿ ಕಾರ್ಗಿಲ್ ಗಡಿ ಭಾಗದಲ್ಲಿ ನುಸುಳುಕೋರರು ಅಂತೀವಿ ನಾವು. ಅಂದ್ರ ಅಕ್ರಮವಾಗಿ ಭಾರತವನ್ನು ಪ್ರವೇಶಿಸುವವರು ಅಂತ ಕರಿತೀವಿ. ಅವ್ರೇನು ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾವು ಅವ್ರನ್ನ ಕಾರ್ಗಿಲ್ ಯುದ್ಧದಲ್ಲಿ ಪರಾಭವಗೊಳಿಸಿ ನಾವು ಜಯವನ್ನು ಗಳಿಸ್ತೀವಿ. ಅಲ್ಲಿ ಕಾರ್ಗಿಲ್ ವಿಜಯೋತ್ಸವ ಅಂತ ಕೂಡ ಮಾಡ್ತೀವಿ. ಅಲ್ಲಿ ಏನು ಮಾಡ್ತೀವಿ? ಬೇರೆ ದೇಶಕ್ಕೆ, ಇಡೀ ದೇಶಕ್ಕೆ ಅಥವಾ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಬಂದಾಗ ದೇಶದ ಹಿತರಕ್ಷಣೆಗಾಗಿ ಪ್ರತಿಯೊಬ್ಬ ಪ್ರಜೆಯು ಮತ್ತು ರಾಜಕೀಯ ಪಕ್ಷಗಳು ಮತ್ತು ಆಡಳಿತಾರೂಢ ಪಕ್ಷಗಳು ಏನಾಗ್ತವು? ಸಮಗ್ರವಾಗಿ ಕಾರ್ಯನಿರ್ವಹಿಸಬೇಕಾಗುತ್ತಾ. ಎಲ್ಲ ಪಕ್ಷಗಳೇನಾಗ್ತವೆ? ಇಲ್ಲಿ ಸರಿ ಸಮಾನವಾಗಿ ದೇಶದ ಹಿತರಕ್ಷಣೆಗಾಗಿ ಬಂದು ಕಾರ್ಯವನ್ನು ಮಾಡಬೇಕಾಗುತ್ತಾ. ಅದೇ ರೀತಿಯಾಗಿ 2019ರಲ್ಲಿ ನಡೆದಿರ್ತಕ್ಕಂಥ ಪುಲ್ವಾಮಾ ದಾಳಿ ಅಂತ ಕರಿತೀವಿ, ಹೌದಾ? ಅಲ್ಲಿ ನಾವೇನ್ ಮಾಡ್ತೀವಿ? ಸರ್ಜಿಕಲ್ ಸ್ಟ್ರೈಕ್ ಅನ್ನು ಕೂಡ ಮಾಡಿದ್ವಿ. ಅಲ್ಲಿ ಏನ್ ಮಾಡಿದ್ವಿ? ಸರ್ಜಿಕಲ್ ಸ್ಟ್ರೈಕ್ ಅನ್ನು ಮಾಡುವಾಗ ಎಲ್ಲ ಪಕ್ಷಗಳು ಒಂದುಗೂಡಿ ಏನ್ ಮಾಡಿದ್ವು? ದೇಶದ ಒಂದು ಹಿತರಕ್ಷಣೆಗಾಗಿ ಆ ಪಾಕಿಸ್ತಾನದ ಮೇಲೆ ಏನ್ ಮಾಡಿದ್ವಿ? ತಮ್ಮ ಏಕ ನಿರ್ಧಾರಗಳನ್ನ, ಅಭಿಪ್ರಾಯಗಳನ್ನ ಎಲ್ಲ ಪಕ್ಷಗಳು ಒಮ್ಮತ ನೀಡಿದ್ವು. ಇಂಥ ಒಂದು ಪರಿಸ್ಥಿತಿಯಲ್ಲಿ ಕೂಡ ಎಲ್ಲ ಪಕ್ಷಗಳು ತಮ್ಮ ತತ್ವ ಸಿದ್ಧಾಂತಗಳನ್ನು ಮರೆತು ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತಾ. ಏನ್ ಮಾಡಿದ್ವಿ? ಇಲ್ಲಿವರೆಗೆ ನಾವು ರಾಜಕೀಯ ಪಕ್ಷಗಳ ಒಂದು ಕಾರ್ಯಗಳಲ್ಲಿ ಬರ್ತಕ್ಕಂತಹ ಚುನಾವಣಾ ಪ್ರಣಾಳಿಕೆಗಳನ್ನು ಸಿದ್ಧಪಡಿಸುವುದು, ಅಭ್ಯರ್ಥಿಗಳ ಆಯ್ಕೆ, ರಾಜಕೀಯ ಶಿಕ್ಷಣ ಮತ್ತು ಅರಿವು, ಚುನಾವಣೆಗಳಲ್ಲಿ ಸ್ಪರ್ಧಿಸುವುದು, ಸರ್ಕಾರದ ರಚನೆ ಮತ್ತು ನಿರ್ವಹಣೆ, ನಂತರ ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಣೆ, ನಂತರ ಸಾರ್ವಜನಿಕ ಅಭಿಪ್ರಾಯವನ್ನು ರೂಪಿಸುವುದು, ಸರ್ಕಾರ ಮತ್ತು ಜನರ ನಡುವೆ ಸೇತುವೆ, ಸಾರ್ವಜನಿಕ ಹಿತಾಸಕ್ತಿ ರಕ್ಷಣೆ, ರಾಷ್ಟ್ರೀಯ ಹಿತಾಸಕ್ತಿ ರಕ್ಷಣೆ ಅಂತ ಕರಿತೀವಿ. ಈ ತರದ ಒಂದು ಅಂಶಗಳನ್ನು ನಾವು ಒಂದು ರಾಜಕೀಯ ಪಕ್ಷಗಳ ಒಂದು ಕಾರ್ಯಗಳ ಬಗ್ಗೆ ಚರ್ಚಿಸಿದೆವು. ಮುಂದಿನ ಒಂದು ಅವಧಿಯಲ್ಲಿ ನಾವು ಪಕ್ಷಾಂತರ ನಿಷೇಧ ಕಾಯ್ದೆ ಅಂತ ಬರ್ತಾ, ಆ ಪಕ್ಷಾಂತರ ನಿಷೇಧ, ಈ ಕಾಯ್ದೆ ಬಗ್ಗೆ ಮಾಡೋಣ, ಸಮಗ್ರವಾಗಿ ಅಭ್ಯಸಿಸೋಣ. ಎಲ್ಲರಿಗೂ ಧನ್ಯವಾದಗಳು.